ಯಕ್ಷಪ್ರಿಯರು, ಇಂದಿನ ಈ ಸಮಾರೋಪ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂಥ ಹಿರಿಯರಾದಂತಹ ಗಣಪತಿ ಶೆಟ್ಟಿಯವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಮಹನೀಯರೇ ಹಾಗೂ ಪ್ರೇಕ್ಷಕರೇ, ಕಲಾವಿದರೇ, ಇದು ಕಾಲಮಿತಿ ಯಕ್ಷಗಾನ ಹಾಗೂ ಕಾಲಮಿತಿ ಭಾಷಣದ ವೇದಿಕೆ ಅಂತ ನಾನು ಭಾವಿಸ್ತೇನೆ. ನಮ್ಮ ಪರಂಪರೆಯಲ್ಲಿ ಸುಮಾರು 1000 ವರ್ಷಗಳ ಸಮೀಪ ನಮ್ಮ ಹಿರಿಯರು ಬಹಳ ಸಂಕಷ್ಟ ಕಾಲಗಳಲ್ಲಿ ಯಕ್ಷಗಾನದಲ್ಲಿ ದುಡಿದು ವಿವಿಧ ಕೊಡುಗೆಗಳನ್ನು ನೀಡುತ್ತಾ ಯಕ್ಷಗಾನವನ್ನು ಈ ಮಟ್ಟದಲ್ಲಿ ತಂದು ನಿಲ್ಲಿಸಿದ್ದಾರೆ. ನಮ್ಮ ಹಿರಿಯರ ಕೊಡುಗೆಯನ್ನು ನಾವು ಸ್ಮರಿಸುತ್ತಾ ಈ ಯಕ್ಷಗಾನವನ್ನು ಶೆಟ್ಟಿಗಾರರು ಹೇಳಿದ ಹಾಗೆ ವೃತ್ತಿಪರ ಮೇಳಗಳನ್ನು ನಾವು ಗಮನಿಸದೆ ಹವ್ಯಾಸಿ ಕ್ಷೇತ್ರದಲ್ಲಿ ಶಾಸ್ತ್ರೀಯ ಬದ್ಧತೆಯಿಂದ ತಾತ್ವಿಕವಾಗಿ ಕೊಂಡೊಯ್ದು ಮುಂದಿನ ತಲೆಮಾರಿಗೆ ನೀಡಬೇಕಾದದ್ದು ನಮ್ಮ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಸುಮಾರು ನಮ್ಮ ಕುಂದನಾಡಿನಲ್ಲಿ ಹೆಚ್ಚಿನ ಸಂಘ ಸಂಸ್ಥೆಗಳು ಸಾಕಷ್ಟು ಶಿಸ್ತುಬದ್ಧತೆಯಿಂದ ಕಾರ್ಯಕ್ರಮ ನಡೆಸುವುದನ್ನು ನಾವು ನೋಡ್ತೇವೆ. ಈ ಭಾಗದಲ್ಲಿಯೂ ಅಂತಹದ್ದೇ ಶಿಸ್ತುಬದ್ಧತೆ ಬರಬೇಕೆನ್ನುವುದಾಗಿ ನಾನು ಬಯಸ್ತೇನೆ. ಯುವ ಜನರ 6 ದಿನಗಳ ಯಕ್ಷ ಆರಾಧನೆಯ ಈ ಹಬ್ಬವನ್ನು ತಾವೆಲ್ಲರೂ ನೋಡಿದ್ದೀರಿ. ಈ ಯಕ್ಷಾರಾಧನೆಯ ಪುಣ್ಯ ಫಲವನ್ನು, ಪ್ರಸಾದವನ್ನು ತಾವೆಲ್ಲರೂ ಸ್ವೀಕರಿಸಿದ್ದೀರಿ. ಇದಕ್ಕೆಲ್ಲ ಕಾರಣರು ಈ ಸಂಸ್ಥೆಯ ಸಂಚಾಲಕರಾದಂತಹ ಮಹಾಬಲ್ ಹೆರಿಕುದ್ರವರು. ಅವರಿಗೂ ಈ ಸಂದರ್ಭದಲ್ಲಿ ದೇವರು ಅನುಗ್ರಹಿಸಲಿ ಎನ್ನುವುದಾಗಿ ಬಯಸ್ತೇನೆ. ನಮ್ಮ ಪರಂಪರೆಯ ಯುವ ಕಲಾವಿದರು ಸೃಜನಶೀಲತೆಯನ್ನು ಅಳವಡಿಸಿಕೊಳ್ಳಬೇಕು, ಶಾಸ್ತ್ರೀಯತೆಯನ್ನು ತಿಳಿದುಕೊಳ್ಳಬೇಕು, ಸಂಪ್ರದಾಯಗಳನ್ನು ಪಾಲಿಸಬೇಕು, ಅನುಸರಣೆಯನ್ನು, ಹಿರಿಯ ಕಲಾವಿದರ ಕೊಡುಗೆಯ ಅನುಸರಣೆಗಳನ್ನು ಪಾಲಿಸಬೇಕು ಎಂದು ಬಯಸುತ್ತಾ ನನ್ನ ಮಾತುಗಳನ್ನು